ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಗುರು, ಮುಂಚೆ ಒಂದು ಟ್ರಕ್ ಡ್ರೈವರ್ದು ವಿಡಿಯೋ ಹಾಕಿದ್ದೆ. ಆಕ್ಚುಲಿ ನೀವು ಎಷ್ಟೋ ಜನ ನೋಡಿರ್ತಾರೆ ಅನ್ಕೊಂಡಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂದಿತ್ತು. ಅಂದ್ರೆ ತುಂಬಾ ಕಷ್ಟದಲ್ಲಿದ್ರು, ಸೊ ಅದಕ್ಕೆ ತುಂಬಾ ರೆಸ್ಪಾನ್ಸ್ ಬಂದಿತ್ತು. ತುಂಬಾ ಜನ ಅಮೌಂಟ್ ಕೂಡ ಹಾಕಿದ್ರು. ಎಷ್ಟಾಗಿದ್ರು ಅಂದ್ರೆ ಸುಮಾರು ಪ್ರತಿಯೊಂದು ಒಂದೊಂದು ರೂಪಾಯಿ ಸಮೇತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದೀನಿ. ನಾನು ಯಾರೋ ನೀವು ಯಾರೋ ಗೊತ್ತಿಲ್ಲ, ಬಟ್ ಒಂದು ವಿಡಿಯೋಗೋಸ್ಕರ ಒಬ್ಬ ವ್ಯಕ್ತಿ ಕಷ್ಟಪಡೋದು ನೋಡ್ಬಿಟ್ಟು ಒಂದು ಮಾನವೀಯತೆಯನ್ನು ತೋರಿದಿರಾ. ಚಿಕ್ಕ ಅಮೌಂಟ್ ಅಲ್ಲ ಗುರು. ಇವತ್ತು ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿ ತಾನು ದುಡ್ದಿರೋ ದುಡ್ಡನ್ನ ಇನ್ನೊಬ್ರಿಗೆ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಜೊತೆ ಇರೋರಿಗೆ 100 ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡೋಂಥ ಕಾಲದಲ್ಲಿ ನನ್ನನ್ನು ನಂಬಿ ನೀವು ಇಷ್ಟೊಂದು ಅಮೌಂಟ್ ನ ಕೊಟ್ಟಿದ್ದೀರಾ. ಆ ವ್ಯಕ್ತಿಯ ಕಷ್ಟನ ಅರ್ಥ ಮಾಡ್ಕೊಂಡು ಈ ಅಮೌಂಟ್ ನ ಕೊಟ್ಟಿದ್ದೀರಾ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀನಿ. ಯಾಕಂದ್ರೆ ಊರ್ಗ್ ಹೋಗಿದ್ದೆ, ತುಂಬಾ ದಿವಸ ಆದ್ಮೇಲೆ ಊರ್ಗ್ ಹೋಗಿದ್ದೆ. ಸೊ ಅದನ್ನ ವಾಪಸ್ ಬಂದು ಮಾಡೋದಕ್ಕೆ ತುಂಬಾ ಟೈಮ್ ಆಯ್ತು. ವಾಪಸ್ ಬಂದ್ಮೇಲೆ ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡಿದೆ. ನಾ ವಿಡಿಯೋ ಮಾಡಿದ ಜಾಗಕ್ಕೂ ಸಮೇತ ಹೋಗ್ಬಿಟ್ಟು ಚೆಕ್ ಮಾಡಿದೆ, ಅಲ್ಲೂ ಕೂಡ ಸಿಕ್ತಿಲ್ಲ. ಈ ವಿಚಾರದಲ್ಲಿ ನಿಮ್ಗೆ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನೀವು ಆ ವ್ಯಕ್ತಿ ನೋಡ್ಬಿಟ್ಟು ಈ ಅಮೌಂಟ್ ನ ಹಾಕಿದ್ರಿ. ಒಬ್ರು ಆ ತಂದೆ ಸ್ಥಾನದಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿಗೆ ಅಮೌಂಟ್ ಹಾಕಿದ್ರಿ. ನೀವು ಕೊಟ್ಟಿರ್ತಕ್ಕಂಥ ಅಮೌಂಟ್ ವ್ಯರ್ಥ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ವೃದ್ಧಾಶ್ರಮದಲ್ಲಿರೋರು ಕೂಡ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಾರೆ. ಸೊ ಆ ತಂದೆ ತಾಯಿ ಸ್ಥಾನದಲ್ಲಿರೋರಿಗೆ ಈ ಅಮೌಂಟ್ ನ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದೀನಿ. ಅಂದ್ರೆ ಅಮೌಂಟ್ ಕೊಡೋದಿಲ್ಲ, ಅಮೌಂಟ್ ಕೊಡೋದ್ರ ಬದಲು ಅಲ್ಲೇ ಹೋಗ್ಬಿಟ್ಟು ವಿಚಾರಿಸಿ ಈ ಅಮೌಂಟ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅವ್ರಿಗೆ, ಸೊ ಈ ಅಮೌಂಟ್ಗೆ ಏನೆಲ್ಲ ಬರುತ್ತೆ ಅಷ್ಟನ್ನ ತಗೊಂಡ್ಬಿಟ್ಟು ಅವ್ರಿಗೆ ಒದಗಿಸಿ ಕೊಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ. ಸೊ ನನ್ನ ನಿರ್ಧಾರ ಸರಿ ಅನ್ಸಿದೆ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಆ ವ್ಯಕ್ತಿ ಹುಡುಕಿರೋ ಸಮಯ ಸಿಗ್ಲಿಲ್ಲ, ನಾನು ಏನ್ ಮಾಡ್ಲಿ, ಇಲ್ಲ ಏನಾದ್ರು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಬನ್ನಿ ಹೋಗೋಣ ಅಷ್ಟೇ. ಗಾಡಿ ಒಳಗೆ ಏನಪ್ಪ ಅದ್ರ ಮುಖ ನೋಡು. ಯಾರೋ ನನ್ನ ಮಕ್ಳು ಹಿಂಗ್ ಹಿಡ್ಕೊಂಡವ್ರೆ ಅಂತ ಏನೋ ಒಂದು ನಿದ್ದೆ ಮಾಡ್ತಾ ಇತ್ತಲ್ಲ ನನ್ನ ಕೈ ತಕ್ಕ ಬಂದ್ಮೇಲೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಆಶ್ರಮ ವಿನೋದಂತ ಯಾವುದು ಮೀಡಿಯಾ ಅಂತ ಹೇಳಿದ್ರೆ ಹಾಲಿನ ಒಂದು ಮಾಧ್ಯಮದಿಂದ ಬಂದಿದ್ದೀನಿ. ಏನಂದ್ರೆ ಒಬ್ಬ ಟ್ರಕ್ ಡ್ರೈವರ್ ವಿಡಿಯೋ ಮಾಡಿದ್ದೆ. ಸೊ ಆ ಟ್ರಕ್ ಡ್ರೈವರ್ ವಿಡಿಯೋದಲ್ಲಿ ತುಂಬಾ ರೆಸ್ಪಾನ್ಸ್ ಬಂದಿತ್ತು ಜನಗಳ ಕಡೆಯಿಂದ. ಸೊ ಒಂದು 15,000 16,000 ಅಮೌಂಟ್ ಕಲೆಕ್ಟ್ ಆಗಿದೆ. ಸೊ ಅಮೌಂಟ್ ನ ಅವ್ರು ಹುಡ್ಕ ಪ್ರಯತ್ನ ಪಟ್ಟೆ ಅವ್ರಿಗೆ, ಬಟ್ ಅವ್ರು ನಂಗೆಲ್ಲೂ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ಅದರಿಂದ ಅಮೌಂಟ್ ನ ನಿಮಗೆ ಈ ವೃದ್ಧಾಶ್ರಮಕ್ಕೆ ಕೊಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಈ ಅಮೌಂಟಿಗೆ ಏನಾದ್ರು ಐಟಮ್ಸ್ ಗಳು ಬೇಕು ಅಂತ ಇದ್ರೆ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ನಾನು. ಸ್ನೇಹಿತರೆ ನಮಸ್ಕಾರ. ಇವತ್ತು ಹಾಲಿನ ಒಂದು ಮಾಧ್ಯಮದಿಂದ ಸ್ನೇಹಿತರಾದಂತಹ ವಿನೋದ್ ಅವರು ಮತ್ತೆ ಅವರ ಸ್ನೇಹಿತರು ಬಂದಿದ್ದಾರೆ. ಯಾರೋ ಒಬ್ರು ಡ್ರೈವರ್ಗೆ ತುಂಬಾ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಹಣವನ್ನ ಕಲೆಕ್ಟ್ ಮಾಡಿದವರು. ಆ ಡ್ರೈವರ್ ಮಾಹಿತಿ ಮತ್ತೆ ಅವರ ನಂಬರ್ ಏನು ಸಿಗದೇ ಇರೋ ಕಾರಣಕ್ಕೆ ನಮ್ಮಂತ ವೃದ್ಧಾಶ್ರಮಕ್ಕೆ ಏನಾದರೂ ಒಂದು ಸಹಾಯ ಮಾಡೋಣ ಅಂತ ಅಂದ್ಬಿಟ್ಟು ಆ ದುಡ್ಡಲ್ಲಿ ಏನ್ರೆ ನಿಮಗೆ ಗ್ರಾಸರಿ ಐಟಮ್ ದಿನಸಿ ಪದಾರ್ಥಗಳು ಬೇಕು ಅದನ್ನು ಕೊಡಬೇಕು ಅಂತ ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ಬಹಳ ಲಾಗ್ನೀಯವಂತ ಕೆಲಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ಈ ಕೃತಜ್ಞತೆ ಜನಗಳಿಗೆ ತಲುಪಬೇಕು. ಯಾಕಂದ್ರೆ ಎಷ್ಟೋ ಜನ ಇವತ್ತು ಪಕ್ಕದ ಜೊತೆ ಇರೋರಿಗೆ 100 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡೋಂತ ಕಾಲದಲ್ಲಿ ಇವತ್ತು ನನ್ನ ನಂಬಿಟ್ಟು ಅಮೌಂಟ್ ನ ಕಳಿಸಿದ್ರೆ 16,000 ಅಮೌಂಟ್ ಇಷ್ಟು ಚಿಕ್ಕ ಅಮೌಂಟ್ ಏನಲ್ಲ. ಇವತ್ತು ಒಳ್ಳೆ ಕೆಲಸಕ್ಕೆ ನಮ್ಮ ಕರ್ನಾಟಕ ಜನ ಬಹಳ ಬೇಗ ಅವರ ಹೃದಯ ಮಿಡಿಯುತ್ತೆ. ಅಂತ ಕೆಲಸದಲ್ಲಿ ಇವತ್ತು ಇವ್ರು ಮಾಡಿರುವಂತ ಒಂದು ಸೇವೆಗೆ ಜನಗಳು ಅಷ್ಟು ದುಡ್ಡನ್ನ ಇವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ಳೋಕೋಸ್ಕರ ಇವತ್ತು ವಿನೋದ್ ಅವರು ಏನ್ ಮಾಡ್ತಾ ಇದಾರೆ ಅಂತ ನಮ್ಮ ಆಶ್ರಮಕ್ಕೆ ಬಂದು ಅದಕ್ಕೆ ಏನು ದಿನಸಿ ಪದಾರ್ಥ ಸಹ ನಿಮ್ಗೆ ಏನ್ ಸಹಾಯ ಬೇಕು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದಾರೆ. ನಾನು ಅವ್ರಿಗೆ ಕೆಲವೊಂದು ಲಿಸ್ಟ್ ಅನ್ನು ಕೊಟ್ಟಿದ್ದೀನಿ, ಗ್ರಾಸರಿ ಐಟಮ್ ಏನೇನ್ ಬೇಕು ಅಂತ. ಇದನ್ನೆಲ್ಲಾನು ಕೂಡ ನಮ್ಮ ಆಶ್ರಮಕ್ಕೆ ತಲುಪಿಸಿ ಅವರು ಮಾನವೀಯತೆ ಮಾಡಿದ್ದಾರೆ. ಹಾಗಾಗಿ ಅವರ ಹಾಲಿನ ಒಂದು ಮಾಧ್ಯಮಕ್ಕೆ ಮತ್ತೆ ವಿನೋದ್ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಈ ತರ ಕೆಲಸ ಮಾಡ್ಲಿಕ್ಕೆ ಮತ್ತಷ್ಟು ಶಕ್ತಿ ಕೊಡ್ಲಿ. ಈ ತರದೊಂದು ಕೆಲಸ ಎಲ್ರಿಗೂ ಅದು ಪ್ರಾಮಾಣಿಕವಾಗಿ ಮಾಡಕ್ ಬರಲ್ಲ. ಈ ತರದೊಂದು ಕೆಲಸ ಅವ್ರು ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ದೇವರು ಅವ್ರಿಗೆ ಮತ್ತಷ್ಟು ಶಕ್ತಿ ಕೊಡ್ಲಿ ಅಂತೇಳಿ ನಾನು ನಮ್ಮ ಕರ್ನಾಟಕ ಎಲ್ಲ ಯಾರು ಇವ್ರಿಗೆ ಹಣ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಆಶ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ದೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಾಗ ಆ ಜನನು ಕೂಡ ಅದಕ್ಕೆ ಬಹಳ ನಿಮ್ಗೆ ಹೇಗೆ ನಂಬಿಕೆ ಇಟ್ಟು ರೆಸ್ಪಾನ್ಸ್ ಮಾಡಿದ್ದಾರೆ, ಹಾಗೆ ನಮ್ಗೆ 16 ವರ್ಷದಿಂದ ಸಹಾಯ ಮಾಡ್ಕೊ ಬರ್ತಾ ಇದಾರೆ. ತಂದೆ ತಾಯಿ ಚೆನ್ನಾಗಿರೋರ್ಗು ನೋಡ್ಕೊಂಡು ಅವ್ರಿಗೆ ಆಗದಲ್ಲೇ ಇರೋ ಸಮಯದಲ್ಲಿ ಇಂಥ ವೃದ್ಧಾಶ್ರಮಕ್ಕೆ ಸೇರಿಸ್ತಲ್ಲ ಅಂತ ಮಕ್ಳಿಗೆ ನೀವು ಏನ್ ಹೇಳಕ್ ಇಷ್ಟ? ನಾನು ಯಾಕೆಂತಂದ್ರೆ ಇವತ್ತು ನಾವು ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು, ಮನೆ ಕಟ್ಟಬಹುದು, ಮತ್ತೆ ನಾವು ಐಷಾರಾಮಿ ಜೀವನ ಮಾಡ್ಬೋದು. ಆದ್ರೆ ನಮ್ಮ ತಂದೆ ತಾಯಿನ ಮತ್ತೆ ನಾವು ಮರಳಿ ಪಡೆಯಕ್ಕೆ ಅವ್ರ ಋಣ ತೀರ್ಸಕ್ಕೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಾನು ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ತಂದೆ ತಾಯಿ ಅವರು ಎಲ್ಲಕ್ಕಿಂತ ಮಿಗಿಲಾದ ದೇವ್ರಿಗಿಂತ ದೊಡ್ಡವರು. ನಮ್ಮ ತಂದೆ ತಾಯಿನೇ ದೇವರು. ಅಂತವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನೀವೇನೇ ಎಷ್ಟೇ ಎಜುಕೇಟೆಡ್ ಆಗಿ ನೀವು ಎಷ್ಟೇ ಕೋಟಿ ಲಕ್ಷ ಸಂಪಾದನೆ ಮಾಡಿದ್ರು ತಂದೆ ತಾಯಿ ಯಾರು ನೋಡ್ಕೊಳ್ಳಲ್ಲ ಅವರು ಅದಕ್ಕಿಂತ ಶೂನ್ಯ. ಈ ಪ್ರಪಂಚದಲ್ಲಿ ಅವ್ರಿಗಿಂತ ನಾವು ಅವ್ರನ್ನೇ ನೋಡ್ಕೊಂಡಿಲ್ಲ ಅಂತಂದ್ಮೇಲೆ ನೀನ್ ಹೆಂಡತಿಗೆ ಎಷ್ಟು ಬಂಗಾರ ಹಾಕು, ನೀನ್ ಮನೆ ಕಟ್ಟು, ನೀನು ಐಷಾರಾಮಿಯಾಗಿ ಇರೋ, ಅದ್ರ ಮುಂದೆ ಇದು ಶೂನ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಅವರಿಗೆ ಬರೀ ಗಂಜಿ ಬಿಡ್ಲಿ, ಅವರ
ವಯಸ್ಸು ಏನು ಕೇಳೋಣ 2 ಹೊತ್ತಿಲ್ಲ 3 ಊಟ ಕೇಳ್ತಾರೆ ಅಷ್ಟೇ ಅವ್ರು. ಅಂತ ಕಾಲದಲ್ಲಿ ನಮ್ಮನ್ನ ಹೇಗೆ ಮಗು ತರ ಅವ್ರು ಸಾಕಿದ್ದಾರೆ, ನಾವು ಮಗುವಾಗಿದ್ದಾಗ, ಇವತ್ತು ಅವ್ರು ಮಗುವಾಗಿದ್ದಾರೆ. ಆ ಟೈಮ್ನಲ್ಲಿ ನಾವು ಕೂಡ ಅವ್ರ ತರನೇ ನೋಡ್ಕೋಬೇಕು. ಇದೊಂದು ಋಣ ತೀರಿಸಲಿಕ್ಕೆ ನಮ್ಗೆ ಅಷ್ಟೇ ಸಾಧ್ಯ. ಮನುಷ್ಯನ ಜನ್ಮದಲ್ಲಿ ಒಂದು ಸಾರ್ಥಕತೆ ಬೇಕಲ್ವ ನಾವು ಹುಟ್ಟಿದ್ಗೆ. ಅದು ತಂದೆ ತಾಯಿ ಯಾರು ಆ ಋಣ ತೀರಿಸ್ತಾರೆ ಅವ್ರು ನಿಜವಾಗ್ಲೂ ಆ ದೇವ್ರಿಗೆ ಸಮ ಅಂತ ನಾನು ಹೇಳ್ತೀನಿ. ನಿಮ್ ತಂದೆ ತಾಯಿ ಎಲ್ಲ ಇದ್ದಾರಾ? ನಮ್ಮ ತಂದೆ ಇಲ್ಲ ತಾಯಿ ಆಗಿದ್ದಾರೆ. ಯಾಕಣ? ಇರಲಿ, ನಮ್ಮ ತಂದೆ ಹಂಗೆ ಭಾಳ ನಮ್ಮ ಪ್ರೀತಿ, ಅವ್ರಿಗೆ ಇದೆಲ್ಲ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಇವತ್ತು ನಾನು ಚೆನ್ನಾಗಿರೋ ಟೈಮಲ್ಲಿ ಅವರಿಲ್ಲ, ಇದೆಲ್ಲ ನೋಡ್ಬೇಕಾಯ್ತು ಅವರಿಲ್ಲ. ಹಂಗಾಗಿ ಇವ್ರನ್ನ ತಂದೆ ತಾಯಿ ಅಂತ ಅನ್ಕೊಂಡಿದ್ದೀನಿ. ಅಳಬೇಡಿ, ಒಳ್ಳೆದಾಗಿಲ್ಲ ನಿಮಗೆ. ಅಕ್ಕಿ ನೀವು ಏನು ಸಿಗುತ್ತೆ ಅದಕ್ಕೆ ಅಕ್ಕಿ ಎಷ್ಟು ಹಾಕಿರ್ಬೇಕು. ಬರ್ತೇನೆ. ಬೆಲ್ಲ ತಿಂತಿದ್ದಾಳ ಅಕ್ಕ ಇವಳು, ಬೆಲ್ಲ ತಿಂತಾ ಇದ್ದಾಳೆ. ಅಲ್ಲಿ ಉಳ್ಕೊಳಬಿಡ್ತೇವೆ, ಕರ್ಕೊಂಡು ಹೋಗ್ಬಿಡ್ತೀವಿ. ಏನಿಲ್ಲ ಕೊಡು ಬೆಲ್ಲ ನನಗೆ. ಅವ್ನು ಮಾಡ್ಬೇಕು, ಹೀರೋ ಕಂಟೆಂಟ್ ಕ್ರಿಯೇಟರ್ ನೆಕ್ಸ್ಟ್ ಅಪ್ಕಮಿಂಗ್. ಮಾಡ್ತೀನಿ ಅಂತ ಹೇಳೋಣ ಅಷ್ಟೇ, ಮಾಡಲ್ಲ. ಹಾ ತೋರಿಸಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ಟೋಟಲ್ 15,390 ಇದೆ. 15,400 ರೂಪಾಯಿ. ಹಾಂ, ಟೋಟಲ್ 15,400 ಆಗೈತೆ. ಇನ್ನು ರಿಮೈನಿಂಗ್ ಒಂದು 700 ಇರಬೇಕು. ಅದಕ್ಕೊಂದು ಹಣ್ಣು ಹಂಪು ತಗೊಳೋಣ ಅಂತ ಪ್ಲಾನ್ ಮಾಡ್ತೀನಿ. ಇತ್ತಾಕ ಹಿಂಗಾಕ ಬನ್ನಿ, ನಾನು ಕುಡ್ಕೊಂಡು ಹೋಗೋಣ, ಜ್ಯೂಸ್ ಕುಡ್ಕೊಂಡು ಹೋಗೋಣ. ಸೌಂಡಲ್ಲೇ ಜಿಮ್ಗೆ ಹೋಗ್ತೀಯ? ಹೋಗಲಿ, ಹೋಗೋ. ನಮಸ್ಕಾರ. ನಮಸ್ಕಾರ. ಎಲ್ರಿಗೂ ನಮಸ್ತೆ. ಈ ದಿನ ಆಲ್ ಇನ್ ಒನ್ ಮಾಧ್ಯಮರ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮ್ಮ ಆಶ್ರಮದ ರುದ್ರ ಮತ್ತು ಮಕ್ಕಳಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ದಿನಸಿ ಐಟಮ್ಗಳು ಮತ್ತು ಹಣ್ಣಿನ ಪದಾರ್ಥ ನಮ್ಮ ಆಶ್ರಮಕ್ಕೆ ಕೊಡಿಸಿದ್ದಾರೆ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಹೆಸರು ಕೊಟ್ಟು ಇದೇ ರೀತಿ ನಮ್ಮ ಆಶ್ರಮಕ್ಕೆ ಯಾವಾಗಲೂ ಸೇವೆ ಮಾಡ್ತಕ್ಕಂಥ ಶಕ್ತಿ ದೇವರವ್ರಿಗೆ ಕೊಡಲಿ ಅಂದ್ಬಿಟ್ಟು ನಾವೆಲ್ಲರೂ ಭಗವಂತ ಹತ್ರ ಪ್ರಾರ್ಥಿಸೋಣ. ಆ್ಯಕ್ಚುಲಿ
ಆಕ್ಚುಲಿ ಇದು ಮೂಲ ಕಾರಣಕರ್ತರು ಜನಗಳು. ಸೊ ಜನಗಳು ಇದಕ್ಕೆ ಸೇವೆ ಮಾಡಿದ್ದು ಸುಮಾರು 16,000 ಅಮೌಂಟ್ನ ಕೊಟ್ಬಿಟ್ಟು ಸಹಾಯ ಮಾಡಿದ್ದಾರೆ. ಸೊ ಇದೆಲ್ಲ ಕೃತಜ್ಞತೆ ಜನಗಳಿಗೆ ಸೇರಬೇಕು. ಸೊ ಎಲ್ರಿಗೂ ಒಳ್ಳೇದಾಗಲಿ. ಕನ್ನಡ ಬರಲ್ಲ ಅವ್ರಿಗೆ? ಹಾಂ ಹಾಂ. ಈಗ ನೋಡಲ್ಲ ನಮ್ಮ ಕಡೆ. ನಿಮ್ದಾಯ್ತಾ? ಏನ್ ನಿಮ್ದು ಹೆಸರು? ನಾಮ್ ಕ್ಯಾ? मेमो किधर से? ನಾವ್ ಹೇಳಿದ್ನ ರಿಪೀಟ್ ಮಾಡ್ತಾರ. ಎಷ್ಟು ಜನ ಇದಾರ ಈ ತರ? ಒಬ್ರೇನಾ? ಅವ್ರಿಗ ಇವ್ರಿಗೆ 50 ವರ್ಷನಾ? ನೀವೇ ನೋಡ್ಕೊಳ್ಳೋದು? मेंटेन कौन मेंटेन करता है आपको? मैं इधर स्टाफ है आप? हाँ. आप कब से हैं यहाँ पे? मैं तो अभी न्यू हूँ इधर. न्यू नया आया. ಎಷ್ಟು ಜನ ಇದಾರೆ इंचार्ज? कितना इंचार्ज है यहाँ पे? अभी तो मैं आई थी और ये अंकल खाना बनाते हैं. हाँ. एक सर आते हैं. ये मेंटेन करने का सर है. सर मेंटेन करना उनके हाथ के नीचे मैं. हाँ. ಸೂಪರ್ ಅಕ್ಕ, ಎಲ್ರಿಗೂ ಒಳ್ಳೇದಾಗಲಿ. ಗುರು, ಫೈನಲಿ ನೀವು ಮಾಡಿದಂಥ ಸಹಾಯನ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿದ್ದೀನಿ. ಸೊ ನಾನು ಮಾಡಿದಂಥ ಸಹಾಯ ನೀವು ಮಾಡಿದಂಥ ಸಹಾಯನ ನನ್ನ ಮುಖಾಂತರ ಅವರಿಗೆ ತಲುಪಿಸಿದ್ದೀನಿ. ಸೊ ಈ ಒಂದು ಮಾಡಿದಂಥ ಸಹಾಯ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದ್ರು ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ನೋಂಗಿದೆ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಯಾಕಂದರೆ ನೋಡಪ್ಪ ಇವ್ನು ಕೊಡೋದನ್ನೆಲ್ಲ ನಾ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ಅಂತ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಇದು ನನ್ನ ಅಮೌಂಟಿಂದ ಏನು ಕೊಡ್ತಾ ಇಲ್ಲ, ನೀವು ಕೊಟ್ಟಿರೋ ಅಮೌಂಟ್ ಎಲ್ಲಿಗೆ ತಲುಪಿಸ್ತಾ ಇದ್ದೀನಿ ಅಂತ ತಿಳಿಸೋದಕ್ಕೋಸ್ಕರ ಒಂದು ವೀಡಿಯೋ ಮಾಡ್ತಾರಲ್ಲ ಅಷ್ಟೇ. ಸೊ ಯಾರು ಅನ್ಯತೆ ಭಾವಿಸ್ಬಾರ್ದು ಅಂತ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನನ್ನ ಫ್ರೆಂಡ್ಸು ಸಪೋರ್ಟ್ ಮಾಡಿದ್ದಾರೆ. ಸೊ ಇವರು ನನ್ನ ಜೊತೆಗೆ ಬಂದು ಈ ಒಂದು ಉನ್ನತವಾದ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಸೊ ನಿಮ್ಮ ಸಹಾಯನ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗೋದಿಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ಇದೇ ಥರ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕ್ಯಾಮ್ರಾ ಹಿಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದವರು. ಸರಿ ಬನ್ನಿ ಅಣ್ಣ, ಬರ್ತೀವಣ್ಣ. ಸರಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭವಾಗಲಿ. ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನೀನು, ನಾನು, ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.